ವೀಕ್ಷಕರೇ ನಮಸ್ಕಾರ. ಬುದ್ಧಿವಂತರ ಜಿಲ್ಲೆ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂಥ ಮಂಗಳೂರು ಕರ್ನಾಟಕದ ಪ್ರಮುಖ ಬಂದರು ನಗರವಾಗಿದೆ. ಇದು ಸೂರ್ಯನ ಚುಂಬನದ ಕಡಲ ತೀರಗಳು, ಹಳೆಯ ದೇವಾಲಯಗಳು, ಕೋಟೆಗಳು, ಹಚ್ಚ ಹಸಿರಿನ ಪ್ರಕೃತಿ ಹಾಗೂ ಸೊಂಪಾದ ಸಾರ್ವಜನಿಕ ಉದ್ಯಾನವನಗಳಿಗೆ ಹೆಸರುವಾಸಿಯಾಗಿದೆ. ವಿಶ್ರಾಂತಿ ಮತ್ತು ಶಾಂತಿಯುತ ರಜೆಯನ್ನು ಕಳೆಯಲು ಬಯಸುವವರಿಗೆ ಮಂಗಳೂರು ಪರಿಪೂರ್ಣ ಆಯ್ಕೆಯಾಗಿದೆ. ಮಂಗಳೂರಿಗೆ ಭೇಟಿ ನೀಡಬಹುದಾದಂಥ ಟಾಪ್ 10 ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಂಬರ್ 10, ಮಂಗಳಾದೇವಿ ದೇವಸ್ಥಾನ. ಬೋಳಾರ್ ಮಂಗಳಾದೇವಿ ದೇವಸ್ಥಾನದ ತವರೂರು. 9ನೇ ಶತಮಾನದಲ್ಲಿ ಮಲಬಾರ್ ಮಂಗಳ ರಾಜಕುಮಾರಿ ನೆನಪಿಗಾಗಿ ಈ ದೇವಾಲಯವನ್ನು ಸ್ಥಾಪಿಸಲಾಯಿತು. ಅದ್ಭುತ ವಾಸ್ತುಶಿಲ್ಪವನ್ನು ಕೂಡ ಹೊಂದಿದೆ. ದೇವಾಲಯವು ಮಂಗಳೂರು ನಗರದಿಂದ ಕೇವಲ 22 ನಿಮಿಷಗಳು ದೂರದಲ್ಲಿದೆ. ನಂಬರ್ 9, ಸುಲ್ತಾನ್ ಬ್ಯಾಟರಿ. ಟಿಪ್ಪು ಸುಲ್ತಾನ್ ಗುರುಪುರ ನದಿಯ ಮೂಲಕ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಯುದ್ಧ ನೌಕೆಯನ್ನು ನೋಡಲು ಈ ಕೋಟೆಯಂತಹ ರಚನೆಯನ್ನು ನಿರ್ಮಿಸಿದನು. ಈ ಉತ್ತಮ ಸ್ಥಳಕ್ಕೆ ಪ್ರತಿದಿನ ಹಲವಾರು ಸಂಖ್ಯೆಯಲ್ಲಿ ಜನರು ಭೇಟಿ ನೀಡ್ತಾರೆ. ನಂಬರ್ 8, ಸೋಮೇಶ್ವರ ಬೀಚ್. ಈ ಕಡಲ ತೀರವು ಸೋಮೇಶ್ವರ ದೇವಸ್ಥಾನವನ್ನು ಹೊಂದಿದೆ. ಇದು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಕಡಲ ತೀರದ ಪ್ರದೇಶದಲ್ಲಿರುವಂತಹ ಬಂಡೆಗಳು ಇಲ್ಲಿನ ಶಿವನ ಉಪಸ್ಥಿತಿಯಿಂದಾಗಿದೆ ಎಂದು ಜನರು ನಂಬುತ್ತಾರೆ. ಈ ಬೀಚ್ ನಗರದಿಂದ ಕೇವಲ 30 ನಿಮಿಷಗಳಷ್ಟು ದೂರದಲ್ಲಿದೆ ಹಾಗೂ 19 ಕಿಲೋಮೀಟರ್ ಅಂತರದಲ್ಲಿದೆ. ನಂಬರ್ 7, ಕದ್ರಿ ಹಿಲ್ ಪಾರ್ಕ್. ಇದು ಮಂಗಳೂರಿನ ಅತಿ ದೊಡ್ಡ ಉದ್ಯಾನವನವಾಗಿದೆ. ಈ ಸಂರಕ್ಷಣಾ ಉದ್ಯಾನವನವು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಸಾಂತ್ವನವನ್ನು ನೀಡುತ್ತದೆ. ನಂಬರ್ 6, ಪಿಲಿಕುಳ ನಿಸರ್ಗಧಾಮ ಪಾರ್ಕ್. ಇದು ಮಂಗಳೂರಿನ ಪ್ರಸಿದ್ಧ ಮನೋರಂಜನಾ ಪಾರ್ಕ್ ಆಗಿದೆ. ಪಿಲಿಕುಳ ಪ್ರಕೃತಿ ಪ್ರಿಯರನ್ನ ಮಾತ್ರವಲ್ಲದೆ ಸಸ್ಯ ಮತ್ತು ಪ್ರಾಣಿಗಳನ್ನು ಅಧ್ಯಯನ ಮಾಡಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳ ಗಮನ ಸೆಳೆಯುತ್ತದೆ. ನೀವು ಅಕ್ಟೋಬರ್ ಮತ್ತು ಫೆಬ್ರವರಿ ತಿಂಗಳ ನಡುವೆ ಅನ್ವೇಷಿಸಲು ಇಲ್ಲಿಗೆ ಬಂದರೆ ವಲಸೆ ಹಕ್ಕಿಗಳನ್ನು ವೀಕ್ಷಿಸಲು ಅವಕಾಶ ಸಿಗುತ್ತದೆ. ನಂಬರ್ 5, ಕದ್ರಿ ಮಂಜುನಾಥ ದೇವಸ್ಥಾನ. ಈ ದೇವಸ್ಥಾನವನ್ನು ಕದ್ರಿ ಬೆಟ್ಟಗಳ ತಳದಲ್ಲಿ ವಿಜಯನಗರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದು ದಿನಾಂಕವನ್ನು ಗುರುತಿಸಬಹುದಾದಂಥ ವರ್ಣಚಿತ್ರಗಳನ್ನು ಹೊಂದಿದೆ. ಪ್ರತಿದಿನ ಅನೇಕ ಯಾತ್ರಿಗಳು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ಮಂಗಳೂರಿನ ಹೃದಯ ಭಾಗದಿಂದ ದೇವಸ್ಥಾನಕ್ಕೆ ತಲುಪಲು ಸುಮಾರು 11 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ನಂಬರ್ 4, ಪಣಂಬೂರು ಬೀಚ್. ಈ ಕಡಲ ತೀರದಲ್ಲಿ ನೀವು ಇಲ್ಲಿ ಕಳೆಯುವಂಥ ಅದ್ಭುತ ಸಮಯಕ್ಕೆ ಮಾತ್ರವಲ್ಲದೆ ಪ್ರತಿ ವರ್ಷ ಇಲ್ಲಿ ಆಯೋಜಿಸುವಂಥ ಅದ್ಭುತ ಕಾರ್ಯಕ್ರಮಗಳಿಗೆ ಸಹ ಪ್ರಸಿದ್ಧಿಯನ್ನು ಹೊಂದಿದೆ. ಕಡಲ ತೀರವು ನಗರದ ದಕ್ಷಿಣ ಭಾಗದಲ್ಲಿದೆ ಮತ್ತು ಇದು ಸಂಪೂರ್ಣವಾಗಿ ಖಾಸಗಿ ಉದ್ಯಮದ ಒಡೆತನದಲ್ಲಿದೆ. ಇದು ಬೀಚ್ಗಳನ್ನು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿಡಲು ಯುವಕರಿಗೆ ಶಿಕ್ಷಣವನ್ನು ನೀಡುವ ಗುರಿಯನ್ನು ಹೊಂದಿದೆ. ನಂಬರ್ 3, ನವಮಂಗಳೂರು ಬಂದರು. ವೀಕ್ಷಕರೇ, ಇದು ದೇಶದ 7ನೇ ಅತಿ ದೊಡ್ಡ ಬಂದರಾಗಿದೆ. ಈ ಬಂದರು ಪ್ರತಿದಿನ ಸಾವಿರಾರು ವಸ್ತುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳುತ್ತದೆ. ಇದನ್ನು ಮೇ 4, 1974ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತೆರೆದರು. ಈ ಬಂದರು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವಂಥ ಪಣಂಬೂರಿನಲ್ಲಿದೆ. ಇದರಿಂದಾಗಿ ಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತೆ. ನಂಬರ್ 2, ಗಡಾಯಿಕಲ್ಲು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ ಉತ್ತರದಲ್ಲಿದೆ. ಮಂಗಳೂರಿನಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಹಿಂದೆ ನರಸಿಂಹಗಡ ಎಂದು ಕೂಡ ಕರೆಯಲ್ಪಟ್ಟಿತು. ಮೈಸೂರು ಸಂಸ್ಥಾನವನ್ನಾಳಿದ ಟಿಪ್ಪು ತನ್ನ ಸಂಪ್ರದಾಯದಂತೆ ಈ ಕೋಟೆಯ ಹೆಸರು ಬದಲಾಯಿಸಿ ಜಮಾಲಾಬಾದ್ ಎಂದು ಕರೆದನು. ಈ ಸುಂದರವಾದ ಸ್ಥಳದಿಂದ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದಾಗಿದೆ. ನಂಬರ್ 1, ಮಂಜುನಾಥ ದೇವಸ್ಥಾನ. ಮಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ದಡದಲ್ಲಿರುವಂಥ ಧರ್ಮಸ್ಥಳ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರಸಿದ್ಧ ಮಂಜುನಾಥ ದೇವಾಲಯದ ಪ್ರಮುಖ ಆಕರ್ಷಣೀಯವಾಗಿದೆ. ಶ್ರೀ ಕ್ಷೇತ್ರ ಎಂಬುದು ಈ ಸ್ಥಳಕ್ಕಿರುವಂತಹ ಇನ್ನೊಂದು ಹೆಸರು. 16ನೇ ಶತಮಾನದಲ್ಲಿ ಉಡುಪಿಯ ವಾದಿರಾಜ ಸ್ವಾಮಿಗಳು ಈ ಪ್ರದೇಶವನ್ನು ಕುಡುಮ ಎಂದು ಕರೆದು ನಂತರ ಧರ್ಮಸ್ಥಳ ಎಂದು ಮರುನಾಮಕರಣ ಮಾಡಿದರು. ಮಂಗಳೂರಿಗೆ ಹೋಗುವಂತಹ ನಿಮ್ಮ ಪ್ರವಾಸದಲ್ಲಿ ಈ ಸ್ಥಳಗಳನ್ನು ನೋಡಲೇಬೇಕು. ವೀಕ್ಷಕರೇ, ಇದು ಮಂಗಳೂರಿನ ಟಾಪ್ 10 ಪ್ರವಾಸಿ ತಾಣಗಳಾಗಿದ್ದವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ.